ನಾನು ಮದುವೆಯಾಗಿ ತುಂಬ ಚೆನ್ನಾಗಿದ್ದೆ. ಒಳ್ಳೆ ಗಂಡ ಸಿಕ್ಕಿದ್ದ. ಅವನ ಮನೆಯಲ್ಲಿ ಯಾರೂ ಇರಲಿಲ್ಲ. ಅವನೊಬ್ಬನೇ ಮಗ ಅಂತ ಹೇಳಿದರು. ಮತ್ತು ಅವನ ತಾಯಿ ಸತ್ತೋಗಿದ್ರು. ಅವನೊಬ್ಬ ಮಾತ್ರ ಇದ್ದಿತ್ತು. ತಂದೆಗೆ ಸ್ವಲ್ಪ ಏಜ್ ಆಗಿತ್ತು. ಎಲ್ಲ ಆಸ್ತಿ ಕಂಪ್ನಿ ಎಲ್ಲ ಅವ್ರ ತಂದೆ ಹೆಸರಲ್ಲೇ ಇತ್ತು. ನನ್ನ ಗಂಡ ಅವನ ತಂದೆಗೆ ತುಂಬ ಹೆದರ್ತಿದ್ದ. ಒಂದು ಸಲ ಕೂಗಿದ್ರೆ ಸಾಕು ಹೆದರ್ಕೊಂಡು ಓಡಿ ಹೋಗಿ ಅವ್ರ ಮುಂದೆ ನಿಂತ್ಕೋತಿದ್ದ. ನಾನು ಅನ್ಕೋತಿದ್ದೆ ಮಕ್ಕಳೇನೋ ಹೆದರ್ಕೋತಾರೆ, ಆದರೆ ಇಷ್ಟು ಹೆದರ್ಕೊಳ್ಳೋನ್ನ ಇವನೇ ನೋಡಿದ್ದು ಅಂತ. ಮದುವೆ ಆದ ಮೊದಲ ದಿನಗಳಲ್ಲಿ ಏನೇ ಇದ್ದರೂ ಗಂಡ ಹೆಂಡತಿರು ಸ್ವಲ್ಪ ರೂಮಲ್ಲಿ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ನಾವು ಹಾಗೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಆದರೆ ಈ ವಿಷಯ ಅವರ ಅಪ್ಪನಿಗೆ ಗೊತ್ತಾಗ್ತಿರ್ಲಿಲ್ಲ. ಹೆಚ್ಚಾಗಿ ರಮೇಶ್ ರಮೇಶ್ ಅಂತ ಕೂಗ್ತಾನೇ ಇದ್ರು. ಅವನು ಹೆದರ್ಕೊಂಡು ಹೋಗ್ತಾ ಇದ್ದ. ಮತ್ತು ರಮೇಶ್ ಪ್ಲ್ಯಾನ್ ಮಾಡ್ದ, ಇಲ್ಲೇ ಇದ್ದ ಅಪ್ಪ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ನಾವು ಒಂದು ಐಡಿಯಾ ಮಾಡೋಣ, 2 ದಿವಸ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಆದ್ವಿ. ಅವನ ಅಪ್ಪನಿಗೆ ಇದನ್ನು ಹೇಳೋಕ್ಕೆ ಹೋಗಿದ್ದ. ಅವನಪ್ಪ ಹೇಳಿದ್ರು, ನಿನಗೇನು ಹುಚ್ಚಿಡ್ದಿದೆಯಾ? ಮೊದಲೇ ಮದುವೆ ಆಗಿ ಎಷ್ಟು ರಜೆ ಆಗಿದೆ ಕಂಪ್ನಿಗೆ. ಇನ್ನು ಹೆಚ್ಚು ರಜೆ ಮಾಡಿದ್ರೆ ಅಷ್ಟೇ ಕಂಪ್ನೀಲಿ ಲಾಸ್ ಆಗುತ್ತೆ. ಇನ್ನು ನೀವೆಲ್ಲೂ ಸುತ್ತಾಡೋಕ್ಕೆ ಹೋಗಬೇಡಿ ಅಂತ ಕಂಡೀಷನ್ ಹೇಳಿದರು. ನನ್ನ ಗಂಡ ಅವರನ್ನು ಹೆದರ್ಕೊಂಡು ಆಯಿತು ಅಂತ ಒಪ್ಕೊಂಡ. ನನಗೆ ಇದರಿಂದ ತುಂಬ ಕೋಪ ಬಂತು. ಆಗ ನನ್ನ ಗಂಡ ನನ್ನ ಹತ್ರ ಬಂದು, ಹೋಗಲಿ ಬಿಡು ಮತ್ತೆ ಹೋಗೋಣ ಅಂತ ಸಾಫ್ಟಾಗಿ ಸಾರಿ ಅಂತ ಕೇಳ್ದ. ನಾನು ಸುಮ್ಮನಾಗ್ಬಿಟ್ಟೆ. ನನ್ನ ಗಂಡ ಒಳ್ಳೆ ಮನುಷ್ಯ ಆಗಿದ್ದ. ಮತ್ತು ಮದುವೆಯಾದ ಮೊದಲ ದಿನಗಳಲ್ಲಿ ಬೆಳಿಗ್ಗೆ ಏಳಲು ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಮತ್ತು ನಿಮಗೂ ಗೊತ್ತು, ನನ್ನ ಮಾವ ಬೆಳಿಗ್ಗೆ ಎದ್ದು ನಮ್ಮ ರೂಮ್ನ ಬಾಗಿಲನ್ನು ಟಪ ಟಪ ಅಂತ ಜೋರಾಗಿ ಹೊಡೆದ್ರು. ಅದಕ್ಕೆ ಸರಿಯಾಗಿ ನನ್ನ ಗಂಡ ಹೆದರ್ಕೊಂಡು ಬೇಗ ಹೋಗಿ ತೆಗ್ದ. ಆಗ ಹೇಳಿದ್ರು, ಇಷ್ಟು ಹೊತ್ತು ಏನು ಮಾಡ್ತಾ ಇದ್ದೀರಿ? ನನಗೆ ಹೊಟ್ಟೆ ಹಸಿವು. ಮತ್ತು ನಿನಗೆ ಆಫೀಸ್ನಲ್ಲಿ ಕೆಲಸ ಇಲ್ವಾ? ಅದೂ ಅಲ್ಲದೆ ಇಲ್ಲಿ ಬೇರೆ ಹೆಣ್ಮಕ್ಳು ಇಲ್ಲ. ನಿನ್ನ ಹೆಂಡತಿಗೆ ಹೇಳು ಬಂದು ಕೆಲಸ ಮಾಡಿ ಅಡುಗೆ ಮಾಡಲು ಅಂತ ಹೇಳಿದ್ರು. ನನಗೆ ಹಾಗೆ ಹೇಳಿದ್ದು ಬೇಜಾರಾಯಿತು. ಮತ್ತು ನಾನು ಮದುವೆಯಾಗಿ ಬಂದ ದಿನವೇ ನಾನು ಕೂತಿರಲಿಲ್ಲ. ಮತ್ತು ನಾನೇ ಇಲ್ಲಿ ಕೆಲಸ ಎಲ್ಲ ಮಾಡ್ತಾ ಇದ್ದಿದ್ದು. ಇದೆಲ್ಲ ಅರಿತು ಮಾವ ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ ನಾನು ಇವರ ಹತ್ರ ಕೇಳಿದೆ. ನಾನು ಮದುವೆ ಆಗೋಕ್ಕಿಂತ ಮುಂಚೆ ಇಲ್ಲಿ ಯಾರು ಕೆಲಸ ಮಾಡ್ತಿದ್ರು? ನೀವೇ ಮಾಡ್ತಿದ್ರಾ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ, ಒಬ್ಬ ಕೆಲಸದವಳಿದ್ಲು, ಅವಳು ಮಾಡ್ಕೋತಿದ್ಲು. ಮತ್ತು ಅಪ್ಪ ನನ್ನ ಮದುವೆ ಆದ ತಕ್ಷಣ ನೀನು ಇಲ್ಲಿಗೆ ಬರಬೇಡ, ಇನ್ನು ಸೊಸೆ ಮಾಡಲಿ ಅಂತ ಅವಳ ಹತ್ರ ಹೇಳಿದರು. ಹಾಗೆ ಅವಳು ಬರ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿ ಮತ್ತು ಅವರು ಆಫೀಸ್ಗೆ ಹೋದ್ಮೇಲೆ ಮನೆಯೆಲ್ಲ ಕೆಲಸ ಮಾಡಿ ಮಡಗ್ತಿದ್ದೆ. ಹಾಗೆ ಮಾವನಿಗೆ ಟೈಮ್ಗೆ ಸರಿಯಾಗಿ ಕೊಡ್ತಿದ್ದೆ. ಹಾಗೆ ರಮೇಶ್ ಯಾವಾಗಲೂ ಆಫೀಸ್ನಿಂದ ಸ್ವಲ್ಪ ಲೇಟಾಗಿ ಬರ್ತಾಯಿದ್ರು. ಮತ್ತು ಅವರದ್ದೇ ಆಫೀಸ್ ಆದ್ದರಿಂದ ಹಾಗೆ ನಾನು ರಾತ್ರಿ ಮಾವನಿಗೆ ಊಟ ಕೊಟ್ಟು ಎಲ್ಲ ಮನೆ ಕ್ಲೀನ್ ಮಾಡಿ ಮಲಗೋಣ ಅಂತ ಹೋಗ್ತಿದ್ದೆ. ಆಗ ಮಾವ ನನ್ನ ಕರೆದ್ರು. ನಾನು ಓಡಿ ಹೋಗಿ ಕೇಳಿದೆ. ಆಗ ನನಗೆ ಹಾಲು ಬೇಕು ಅಂತ ಕೇಳಿದ್ರು. ನಾನು ಸಂಜೆ ಬಿಸಿ ಮಾಡಿದ್ನಲ್ಲ ಸಾಕು ಅಂತ ಹೇಳಿ ಅದನ್ನು ತಗೊಂಡು ಹೋಗಿ ಕೊಟ್ಟೆ. ಆಗ ಅವರು ಈಸ್ಕೊಂಡು, ಇದೇನು ಹಾಲು ಬಿಸಿನೇ ಇಲ್ಲ, ನನಗೆ ಬಿಸಿ ಹಾಲು ಬೇಕು ಅಂತ ಹೇಳಿದರು. ಹಾಗೆ ಬಿಸಿ ಮಾಡಿ ಹಾಲನ್ನು ತಂದು ಕೊಟ್ಟೆ. ಮತ್ತು ಹಾಲು ಈಸ್ಕೋಬೇಕಾದ್ರೆ ನನ್ನ ಕೈಯನ್ನು ಸವರಿ ಮತ್ತು ಈಸ್ಕೊಂಡ್ರು. ನನಗೆ ಒಂಥರ ಆಯಿತು. ಮತ್ತು ನಾನು ಹೀಗೆ ಹೋಗ್ತಿದ್ದೆ. ಆಗ ನನ್ನನ್ನು ಕೂಗಿ, ಬಾ ಇಲ್ಲಿ, ನನಗೆ ಒಬ್ಬನೇ ಕೂತು ಕೂತು ಬೋರ್ ಆಗ್ತಾಯಿದೆ, ನೀನು ಇಲ್ಲೇ ಸ್ವಲ್ಪ ಹೊತ್ತು ಕೂತು ಮತ್ತೆ ಹೋಗ್ಬೋದಲ್ಲ ಅಂತ ಹೇಳಿದ್ರು. ನಾನು ಆಯಿತು ಅಂತ ಒಪ್ಕೊಂಡು ಅಲ್ಲಿ ಬೇರೆ ಎಲ್ಲೂ ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಮತ್ತು ಅಲ್ಲೇ ಬೆಡ್ಡಲ್ಲಿ ಕಾಲು ಹತ್ತಿರ ಕೂತ್ಕೊಂಡೆ. ಮತ್ತು ಅವ್ರ ಮಾತನ್ನು ಕೇಳ್ಕೊಂಡಿದ್ದೆ. ಮತ್ತು ಅವರು ಮಾತಾಡ್ತಾ ಮಾತಾಡ್ತಾ ನನ್ನ ಇಡೀ ದೇಹನ ಒಂಥರ ನೋಡ್ತಾ ಇದ್ರು. ನನಗೆ ಏನೋ ಒಂಥರ ಆಗಿ ಮಾವ ನನಗೆ ಸ್ವಲ್ಪ ಅಡುಗೆ ಮನೆಯಲ್ಲಿ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಬಂದುಬಿಟ್ಟೆ. ಈ ನಾಟಕ ದಿವಸ ನಡೀತಿತ್ತು. ಹಾಲು ಕೇಳೋದು ಮತ್ತು ಅವ್ರ ಹತ್ರನೇ ಕೂತ್ಕೊ ಅಂತ ಹೇಳಿ ರಮೇಶ್ ಬರೋ ತನಕ ಅಲ್ಲೇ ಕೂರಿಸ್ಕೋತಿದ್ರು. ಹೀಗೆ ಒಂದು ದಿನ ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ಮಾವ ಬಂದು, ಈ ಘಟನೆಯಿಂದ ನನಗೆ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ನಾನು ಅಲ್ಲಿಂದ ರೂಮ್ಗೆ ಹೋಗಿ ಲಾಕ್ ಮಾಡಿ ಬೆಡ್ಡಲ್ಲೇ ಕೂತ್ಕೊಂಡೆ. ಮತ್ತು ಮಾವ ಎಷ್ಟೇ ಬಾಗಿಲು ತಟ್ಟಿದ್ರು ನಾನು ತೆಗಿಲೇ ಇಲ್ಲ. ಮತ್ತು ರಮೇಶ್ ಬಂದು ಜೋರಾಗಿ ಬೈಕೊಂಡು ಬಾಗಿಲು ತಟ್ಟಿದ್ರು. ನಾನು ಹೋಗಿ ಓಪನ್ ಮಾಡಿದೆ. ಆಗ ಇವರು, ನಿನಗೆ ಹುಚ್ಚ? ಇಷ್ಟು ಹೊತ್ತಾಗಿ ನೀನು ಅಪ್ಪನಿಗೆ ಊಟ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ನನ್ನ ಅಪ್ಪನಿಗೆ ಆರೋಗ್ಯ ಕೆಟ್ಟೋದ್ರೆ ಏನು ಮಾಡೋದು ಅಂತ ಹೇಳುತ್ತಿದ್ದರು. ಮತ್ತು ನಾನು ಹೇಳಿದೆ, ನಿಮ್ಮ ಅಪ್ಪನಿಗೆ ಇನ್ನೊಂದು ಮದುವೆ ಮಾಡಿಸಿ ಅಂತ. ಅದಕ್ಕೆ ಅವರು, ಏನು ಇನ್ನೊಂದು ಮದುವೆನಾ? ನನ್ನ ಅಪ್ಪ ನನಗೆ ನೋಡ್ಕೊಳ್ಳೋಕ್ಕೆ ಅಡುಗೆ ಮಾಡೋಕ್ಕೆ ಆಗ್ತಾಯಿಲ್ಲ, ಇನ್ನು ಮದುವೆ ಮಾಡಿಸಿ ಇನ್ನು ಅವ್ರ ಹೆಂಡ್ತಿನ ನೀನು ನೋಡ್ಕೋತೀಯ ಅಂತ ಹೇಳಿದ್ರು. ಅದಕ್ಕೆ ನೀವು ಮದುವೆ ಮಾಡಿಸಿ, ನಾನು ಅವರಿಬ್ಬರನ್ನ ನೋಡ್ಕೋತೀನಿ ಅಂತ ಹೇಳಿದೆ. ಅದಕ್ಕೆ ಅವರು, ನೀನೇನು ಮಾತಾಡ್ತಾ ಇದ್ದೀಯಾ? ನನ್ನ ಅಪ್ಪನಿಗೆ ಶುಗರ್ BP ಇವತ್ತು ನಾಳೆನೋ ಅಂತ ಇದ್ದಾರೆ. ಅದು ಅಲ್ಲದೆ ಅವರನ್ನು ಮದುವೆ ಮಾಡಿಸಿದ್ರೆ ಅವ್ರ ಹೆಂಡತಿ ಬಂದು ಅಪ್ಪನ ಆಸ್ತಿ ಎಲ್ಲ ಅವ್ರ ಹೆಸರಿಗೆ ಮಾಡಿಸ್ಕೊತಾಳೆ. ಇನ್ನು ಎಲ್ಲ ನನ್ನ ಅಪ್ಪ ಹೆಸರಲ್ಲೇ ಇರೋದು. ಸಾಧ್ಯ ಈ ಮಾತು ಅಪ್ಪ ಕೇಳಿಸ್ಕೊಂಡಿಲ್ಲ ಅಂತ ಹೇಳಿ ಬೇಗ ಹೋಗಿ ಅಪ್ಪನಿಗೆ ಏನಾದರೂ ಮಾಡಿಕೊಡು. ಅಪ್ಪ ಹೊರಗಡೆ ಊಟ ತಿನ್ನಲ್ಲ. ನೀನು ಅಪ್ಪನನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ನಾನು ನಿನ್ನನ್ನು ನಿಮ್ಮ ಅಪ್ಪನ ಮನೆಗೆ ಕಳಿಸ್ತೀನಿ ಅಂತ ಹೇಳಿದ್ರು.
ನನಗೆ ಆಗ ಭಯ ಆಯಿತು. ಮತ್ತು ನನ್ನ ಮನೇಲಿ ಅಮ್ಮ ಮೊದಲೇ ಹೇಳಿದರು, ಮದುವೆ ಆದ ಮೇಲೆ ಇನ್ನು ಗಂಡನನ್ನು ಬಿಟ್ಟು ಬರೋ ಯೋಚನೆನೂ ನಿನ್ನ ಮನಸ್ಸಲ್ಲಿ ಬರಬಾರ್ದು, ನಿನಗೆ ಗೊತ್ತಲ್ಲ ಇಲ್ಲಿನ ಸ್ಥಿತಿ ಅಂತ. ನನಗೆ 3 ಅಕ್ಕಂದಿರು ಮತ್ತು ಒಬ್ಬ ತಂಗಿ ಇದ್ದಾಳೆ. ನಮ್ಮ ಅಕ್ಕನ ಮದುವೆ ಮಾಡಿಸಿ ಅಪ್ಪನಿಗೆ ತುಂಬ ಸಾಲ ಆಗಿತ್ತು ಮತ್ತು ತುಂಬ ಸಂಘದಿಂದ ಸಾಲ ತೆಗೆದಿದ್ರು. ಅದರಿಂದ ತುಂಬ ಕಷ್ಟ ಆಗ್ತಾಯಿತ್ತು. ಇನ್ನು ವಯಸ್ಸಿಗೆ ಹೆಣ್ಮಕ್ಳನ್ನ ಮನೇಲಿ ಹೆಚ್ಚು ಇರಿಸೋಕೆ ಆಗಲ್ಲ ಅಂತ ಹೇಗೋ ಸಾಲ ಮಾಡಿ ನನ್ನನ್ನು ಸಿಂಪಲ್ ಆಗಿ ಮದುವೆ ಮಾಡಿಸಿದ್ರು. ಹಾಗೆ ನಾನು ಮದುವೆಗೆ ಮಧ್ಯದಲ್ಲಿ ಹೋದರೆ ಅವ್ರ ಹತ್ರ ಒಳ್ಳೆ ಸಾಲ ಮಾಡಲು ತಗೊಳ್ಳೋಕ್ಕೆ ದುಡ್ಡು ಇರ್ತಾ ಇರಲಿಲ್ಲ. ಅದಕ್ಕೂ ಸಾಲ ಮಾಡಿ ತರ್ತಾಯಿದ್ರು. ಹೀಗೆ ಅಲ್ಲಿಯ ಅವಸ್ಥೆ. ಇನ್ನು ಅಲ್ಲೇ ಯೋಚನೆ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ನಾನು ಎಷ್ಟು ಬೇಕೋ ಅಷ್ಟು ಮಾಡಿ ಬೇಗ ರೂಮ್ಗೆ ಹೋಗ್ಬಿಡ್ತಿದ್ದೆ. ಹೀಗೆ ನಾವು 3 ಜನ ಊಟ ಮಾಡ್ತಾಯಿದ್ವಿ. ಆಗ ನಾನು ಬಿರಿಯಾನಿ ಮಾಡಿದ್ದೆ, ಅದು ತುಂಬ ಚೆನ್ನಾಗಾಗಿದೆ ಅಂತ ಹೊಗಳ್ತಾ ಇದ್ರು. ಮತ್ತು ನನ್ನ ಮಾವ ಊಟ ಮಾಡಿ ನನಗೆ, ಇದ ಸೊಸೆ ಇವತ್ತು ತುಂಬ ಚೆನ್ನಾಗಿತ್ತು ಅಂತ ಹೇಳಿ 5,000 ರೂಪಾಯಿ ಕೊಯ್ಗೆ ಕೊಟ್ಟರು. ಆಗ ನಾನು ಬೇಡ ಅಂದೆ. ಆಗ ಇವರು ಗುರಾಯಿಸಿ, ಇಸ್ಕೋ ಅಪ್ಪ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ಈಸ್ಕೊಂಡೆ. ಆಗಲೇ ನನ್ನನ್ನು ತಪ್ಪಿಕೊಂಡು ತಲೆಗೆ ಮುತ್ತು ಕೊಟ್ಟರು ಮತ್ತು ಅಲ್ಲಿಂದ ಹೋದರು. ನನಗೆ ಕೋಪ ಬಂತು. ಮತ್ತು ಇವ್ರ ಹತ್ರ ಹೇಳಿದೆ, ಏನ್ರಿ ನಿಮ್ಮಪ್ಪ ಅಂತ. ಅದಕ್ಕೆ ಇವರು, ಏನು ನಿಮ್ಮ ಮುಂದೆನೇ ಹೀಗೆ ಮುತ್ತು ಕೊಡ್ತಾರೆ, ಏನೇ ಆಗಲಿ ನಾನು ಅವ್ರ ಸೊಸೆ, ಅವ್ರ ಮಗಳಲ್ಲ. ಆಗ ನೀನು ಏನೇ ಹೀಗೆ ನನ್ನ ಅಪ್ಪನ ಮೇಲೆ ಡೌಟ್ ಮಾಡ್ತೀಯಾ, ನನಗೆ ಇಲ್ಲಿ ಇರಲು ಇಷ್ಟ ಇಲ್ಲ, ಬೇರೆ ಮನೆ ಮಾಡ್ಕೊಂಡು ಕರ್ಕೊಂಡೋಗಿ ಅನ್ನೋಷ್ಟರಲ್ಲಿ ಅವ್ರ ತಂದೆ ಬಂದರು. ಮತ್ತು ಹೇಳಿದ್ರು, ಓ ನೋಡ್ತೀಯಾ, ಬಂದು 1 ವಾರ ಆಗಿಲ್ಲ, ಅಷ್ಟು ಬೇಗ ಬೇರೆ ಮನೆ ಮಾಡ್ಕೊಂಡು ಹೋಗೋಕ್ಕೆ ನಿರ್ಧಾರ ಮಾಡ್ತಾ ಇದ್ದಾಳೆ. ನೋಡು, ಈಗಲೇ ನಿನ್ನ ಹೆಂಡ್ತಿನ ನಿನ್ನ ಕೈಯಲ್ಲಿ ಹಿಡ್ಕೊ, ಇಲ್ಲ ಅಂದರೆ ನಾಳೆ ದಿವಸ ನಿನ್ನನ್ನು ನೋಡಲ್ಲ ಅಂತ ಹೇಳಿ ಏನೆಲ್ಲ ಬೈತಾ ಇದ್ರು. ಇದನ್ನು ಕೇಳಿದ್ದೆ. ಇವ್ರ ಕೋಪದಿಂದ ನನ್ನ ಕೆನ್ನೆಗೊಂದು ಹೊಡೆದ್ರು. ಮತ್ತು ಹೇಳಿದರು, ಇನ್ನು ಮುಂದೆ ಬೇರೆ ಮನೆ ಮಾಡೋ ಅಂಥ ವಿಷಯ ಬಂದರೆ ಅಷ್ಟೇ ಮತ್ತೆ ಅಂತ ಹೇಳಿ ಹೊರಗಡೆ ಹೊರಟೋದ್ರು. ಆಗ ಮಾವನ ನಗಾಡ್ತಾ ನನಗೆ ಗೊತ್ತಿತ್ತು, ದೊಡ್ಡ ಮನೆಯಿಂದ ಹುಡುಗಿ ತಂದಿದ್ರೆ ಹೀಗೆ ಕೇಳಿಕೊಂಡು ನಮ್ಮ ಜೀತ ಮಾಡ್ಕೋತಿರ್ಲಿಲ್ಲ. ಅದಕ್ಕೆ ನಾನು ನೋಡಿ ಮಾಡಿ ನಿನ್ನನ್ನು ಕರ್ಕೊಬಂದಿದ್ದು. ಮದುವೆ ಮಾಡಿಸಿ ಇನ್ನು ನಿನಗೆ ನಿನ್ನ ಅಪ್ಪನ ಮನೆಗೂ ಹೋಗೋಕ್ಕಾಗಲ್ಲ ಅಂತ ಹೇಳಿ ಹೊರಟೋದ್ರು. ನಾನು ಅಳ್ಕೊಂಡು ರೂಮ್ಗೆ ಹೋದೆ. ಮತ್ತು ನನಗಿಷ್ಟ ಇಲ್ಲದಿದ್ದರೂ ನಾನು ಅಲ್ಲಿ ಜೀವನ ಮಾಡ್ತಾಯಿದ್ದೆ ಮತ್ತು ಮಾವನಿಗೆ ನೋಡ್ಕೋತಾ ಇದ್ದೆ. ಹೀಗೆ ಇರಬೇಕಾದ್ರೆ ಒಂದಿನ ದಿಢೀರಂತ ಒಬ್ಬ ಹೆಣ್ಣು ಗಂಡು ಬಂದ. ಅವನನ್ನು ನೋಡಿದ್ದೆ. ಮಾವ ಕೋಪ ಮಾಡಿಕೊಂಡು ಹೋದರು. ಇವರು ಬಂದಾಗ ನನಗೆ ವಿಷಯ ಗೊತ್ತಾಯಿತು, ಅವನು ಇವ್ರ ತಮ್ಮ ಅಂತ. ಅವನು ಹೊರ ದೇಶದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದ. ಮತ್ತು ಅಪ್ಪನ ಎಷ್ಟೇ ನಿರಾಕರಿಸಿದ್ರು ಒಂದು ಮಾತು ಕೇಳದೆ ಅಲ್ಲೇ ಮದುವೆಗೆ ಸೆಟ್ಲಾಗಿದ್ದ. ಇಲ್ಲಿ ಅವರಪ್ಪ ನನಗೆ ಇನ್ನು ಅವ್ನು ಸತ್ತೋಗಿದ್ದಾನೆ ಅಂತ ಅಂದ್ಕೊಂಡಿದ್ರು. ಮತ್ತು ರಮೇಶ್ ಹತ್ರನೂ ಇದೇ ಹೇಳಿದರು, ಇನ್ನು ಮುಂದೆ ನೀನು ಅವನ ಜೊತೆ ಮಾತಾಡಿದ್ರು ನಿನ್ನ ಹೊರಗಾಗ್ತೀನಿ ಅಂತ. ಹಾಗೆ ಅವತ್ತಿನಿಂದ ಮಾತುಕತೆ ಏನೂ ಇರಲಿಲ್ಲ. ನಮಗೂ ಇದರ ಬಗ್ಗೆ ಏನೂ ಹೇಳಿರಲಿಲ್ಲ. ಹಾಗೆ ಅವನು ಎಷ್ಟೇ ರಿಕ್ವೆಸ್ಟ್ ಮಾಡಿ ಕಾಲು ಹಿಡ್ಕೊಂಡು ಕ್ಷಮೆ ಕೇಳಿ ಅಳ್ತಾ ಇದ್ದ. ಆಗ ರಮೇಶ್ ಹೇಳ್ದ, ಅವರ ಅಪ್ಪನಿಗೆ ಸಮಾಧಾನ ಮಾಡ್ದ ಮತ್ತು ಹೇಗೆಲ್ಲ ಒಪ್ಪಿಸಿದ್ರು. ಆವತ್ತಿನಿಂದ ಅವನು ನಮ್ಮ ಜೊತೆ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಅವನ ಹೆಂಡತಿ ತುಂಬ ಚೆನ್ನಾಗಿದ್ಲು, ನನಗಿಂತ ನೋಡೋದು ತುಂಬ ಚೆನ್ನಾಗಿದ್ಲು. ಅವರಿಬ್ಬರು ಆಫೀಸ್ಗೆ ಹೋದ್ಮೇಲೆ ನಮ್ಮ ಮಾವ ನನ್ನ ಬಿಟ್ಟು ಅವಳ ಮೇಲೆ ಕಣ್ಣು ಹಾಕಿದ್ರು. ಮತ್ತು ಆ ಕೆಲಸ ಹೇಳ್ತಾಯಿದ್ರು. ಅವಳ ಹತ್ರ ಅವಳು ಖುಷಿಯಿಂದ ಮಾಡಿಕೊಡ್ತೀನಿ ಮಾವ ಅಂತ ಖುಷಿಯಿಂದ ಇದ್ಲು. ಆಯಿತು ಮಾವ ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ಲು. ಮಾವ ನನ್ನ ಹತ್ರ ಮಾಡೋ ಥರನೇ ಅವಳ ಹತ್ರನೂ ಮಾಡ್ತಾಯಿದ್ರು. ಅವಳು ಮುಜುಗರದಿಂದ ಅಲ್ಲಿಂದ ಓಡಿ ಬರ್ತಿದ್ಲು. ನನಗೆ ಅವಳ ಫೀಲಿಂಗ್ಸ್ ಎಲ್ಲ ಅರ್ಥ ಆಗ್ತಾಯಿತ್ತು. ಹಾಗೆ ನಾನು ಅವಳ ಹತ್ರ ಏನಾಯಿತು ಅಂತ ಕೇಳಿದೆ. ಆಗ ಅವಳು, ಮಾವನ ಬಿಹೇವಿಯರ್ ಸರಿಯಾಗಿಲ್ಲ, ತಪ್ಪು ನೋಟದಿಂದ ನೋಡ್ತಾ ಇರ್ತಾರೆ ಮತ್ತು ಹಿಡ್ಕೊಳ್ಳೋಕ್ಕೆ ಹೆಚ್ಚಾಗಿ ಬರ್ತಾರೆ, ಇದರ ಬಗ್ಗೆ ನಾನು ನನ್ನ ಗಂಡನ ಹತ್ರ ಹೇಳ್ತೀನಿ ಅಂತ ಹೇಳ್ದ. ಅವಳು ಹಾಗೆ ಹೇಳಿದ್ಲು. ಆಗ ನಾನು ಹೇಳಿದೆ, ಅವನು ಕೇಳಲ್ಲ ನಿನ್ನ ಮಾತನ್ನು ಅಂತ. ಅದಕ್ಕೆ ಅವಳು, ಅವನು ಕೇಳ್ತಾನೆ, ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವ್ನು ಬಂದ ಕೂಡಲೇ ಎಲ್ಲ ವಿಷಯ ಹೇಳಿದ್ಲು. ಹಾಗೆ ಅವನ ಮಾತನ್ನು ಕೇಳಿಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋದ. ನಾನು ರಮೇಶ್ ಹತ್ರ ಹೇಳಿದೆ, ರೀ ಇವತ್ತಿನ ತನಕ ನಾನೇನೋ ತಪ್ಪಾಗಿದ್ದ ಸರಿ, ಆದರೆ ನಿಮ್ಮ ತಮ್ಮನ ಹೆಂಡ್ತಿನೂ ತಪ್ಪಾಗಿರ್ತಾಳಾ? ಅವಳು ನಾನು ನಿಜನೇ ಹೇಳ್ತಿರೋದು, ನೀವು ಯೋಚನೆ ಮಾಡಿ ಇದರ ಬಗ್ಗೆ ಅಂತ ಹೇಳಿದ್ದಕ್ಕೆ ಅವರು ಒಪ್ಕೊಂಡ್ರು. ಮತ್ತು ನಾನು ಮಾತನ್ನು ಕೇಳಿ ಅವರ ಅಪ್ಪನಿಗೆ ಮದುವೆ ಮಾಡಿಸೋಣ ಅಂತ ಹೇಳಿದ್ರು. ಹಾಗೆ ಅವರ ಅಪ್ಪನ ಹತ್ರ, ಅಪ್ಪ ನೀವು ಒಂದು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಈ ವಯಸ್ಸಲ್ಲಿ ಮದುವೆನಾ ಅಂತ ಹೇಳಿ ಅಲ್ಲಿಂದ ಹೋದರು. ಆಗ ಇವರು ಹೇಳಿದ್ರು, ಒಬ್ಬ ಅನಾಥ ಇದ್ದಾಳೆ, ಅವಳಿಗೆ ಒಂದು 50 ವರ್ಷ ಆಗಿರ್ಬೋದೇನೋ, ಅವಳ ಜೊತೆ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ಲು. ಆಗ ಮಾವ 2 ದಿನ ಆದಮೇಲೆ ಮಾವನೇ ಬಂದು, ಆಯಿತು ಕಣೋ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರು. ಹಾಗೆ ಮಾವನಿಗೆ ಮದುವೆ ಆಯಿತು. ಆವತ್ತಿನಿಂದ ನಾನು ತುಂಬ ಸಮಾಧಾನವಾಗಿ ಜೀವನ ಮಾಡ್ತಾ ಇದ್ದೀನಿ.
ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.